ಪ್ರಜಾಶಕ್ತಿ ಟಿವಿ ವರದಿ ಬೆನ್ನಲ್ಲೇ ಮಾನವ ಹಕ್ಕುಗಳ ಹೋರಾಟ ಕೇಂದ್ರ ಹಾಗೂ ಮರಳೂರು ದಿಣ್ಣೆ ಸಾರ್ವಜನಿಕರಿಂದ ಮೂಲಭೂತ ಸಮಸ್ಯೆ ಬಗೆಹರಿಸುವಂತೆ ಪ್ರತಿಭಟನೆಯನ್ನ ನಡೆಸಿದ್ರು. ತುಮಕೂರು ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಪ್ರತಿ ವರ್ಷ ಬಜೆಟ್ ಮಂಡನೆ ಆಗ್ತಾ ಇದೆ. ಆದರೆ ವಾರ್ಡ್ ಸಂಖ್ಯೆ 29ರ ಮರಳೂರು ಜನತಾ ಕಾಲೋನಿ ಅಭಿವೃದ್ಧಿ ಆಗಿಲ್ಲ ಎಂದು ಆರೋಪಿಸಿದ್ದಾರೆ. पानी नहीं है, कीड़े पानी, घरां पानी छोड़ा तो भी खाली मट्टी पानी, सहूलत नहीं है चरंडियाँ की, चूहे आ जा रही है, घूस आ जा रही, बच्चा कुछ कुत्ते काट डाल रही है, सैकड़ा स्कूल जाने दे रही नहीं, पूरी सहूलत कर ये करो. और बहुत तकलीफ आ गई है, पानी को जाने ये करने पानी नहीं मिल रहा, पूरी सहूलत करो. 1ನೇ ಕ್ರಾಸಿಂದ 14ನೇ ಕ್ರಾಸ್ವರೆಗೂ ನೀರೇ ಬರ್ತಾ ಇಲ್ಲ, ಸರಿಗೆ ನೀರು ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆನೂ ಇಲ್ಲ. ಆಮೇಲೆ ಇದೇನು ಈ ಸಿಡಿ ಅಂತಲ್ಲ ಅದು ಕೂಡ ಮಾಡ್ತಾಯಿಲ್ಲ, ಅರ್ಧ ಬರ್ಧ ಮಾಡಿ ಬಿಟ್ಟಾಗಿದ್ದಾರೆ. ನಾಯಿಗಳು ಕಾಟ ಜಾಸ್ತಿ ಇದೆ, ರಾತ್ರಿ ತಿರ್ಗಾಡೋಕ್ಕಾಗಲ್ಲ. 10 ಗಂಟೆ ಆಯ್ತು ಅಂದರೆ ನಾಯಿಗಳು ಓಡಾಡೋ ಮನುಷ್ಯನಿಗೆ ಎದ್ರಕೊಂಡು ಮನೆಗೆ ಆಚೆಗೆ ಹೋಗ್ಬೇಕು, ಆ ಥರ ಇದೆ ನಮ್ಮ ವ್ಯವಸ್ಥೆ. ಇದು ಯಾರು ಅಧಿಕಾರಿ ತಂದಿಲ್ಲ, ಯಾರು ತಂದಿಲ್ಲ ಗಮನಕ್ಕೆ. ಸುಮ್ಮನೆ ಅಲ್ಲಿ ಒಬ್ಬರು ಹೋದ್ರೆ ಒಬ್ಬರು ಬರಲ್ಲ, ಒಬ್ರು ಹೋದ್ರೆ ಒಬ್ರು ಬರಲ್ಲ, ಹಂಗಾಗ್ಬಿಟ್ಟಿದೆ. ಚೂರು ವ್ಯವಸ್ಥೆನೇ ಇಲ್ಲ ನಮಗೆ. ನೀರು ತುಂಬ ತೊಂದರೆ. ಬಿಡ್ತಾರೆ 11 ಗಂಟೆಗೆ ಬಿಡ್ತಾರೆ ನೀರು, 11 2 ಗಂಟೆ 3 ಗಂಟೆ ಆಗ್ತದೆ. 3 ಗಂಟೆ ಎದ್ದು ನಾವು ನೀರು ಹಿಡಿಬೇಕಾ ಇಲ್ಲ ಕೆಲ್ಸಗಳಿಗೆ ಹೋಗ್ಬೇಕಾ ಹೇಳಿ. ತಮ್ಮ ಪ್ರಮುಖ ಬೇಡಿಕೆಗಳಾದ ರಸ್ತೆ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ, ಶೌಚಾಲಯ, ಯುಜುಡಿ ಸಂಪರ್ಕ, ಕುಡಿಯುವ ನೀರು, ಘನತ್ಯಾಜ್ಯ ಹಾಗೂ ಹಿಂದೂ ಮುಸ್ಲಿಂ ಸ್ಮಶಾನಕ್ಕೆ ಅನುದಾನ ಬಿಡುಗಡೆ ಮಾಡಿ, ಜೊತೆಗೆ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣ ಮಾಡಿ ಎಂದು ಪ್ರಮುಖ 13 ಬೇಡಿಕೆಗಳನ್ನು ನಗರ ಪಾಲಿಕೆ ಮುಂದಿಟ್ಟಿದ್ದಾರೆ. ನಮಗಿವತ್ತು ಸಮಸ್ಯೆ ಏನಿದೆ ಅಂದರೆ ಇದು ಒಂದು ದಿವಸದ ಸಮಸ್ಯೆ ಅಲ್ಲ, ಸುಮಾರು 40 ವರ್ಷ ಇತಿಹಾಸ ಇದೆ ಮರಳೂರು ದಿಣ್ಣೆ ಆಗಿ. ಅಲ್ಲಿ ಕುಡಿಯುವ ನೀರಿನ ತುಂಬ ತೊಂದರೆ ಇದೆ. ರೋಡು, ಚರಂಡಿ ಯಾವುದೇ ರೀತಿಯಂತಹ ನಮಗೆ ವಾರ್ಡಿನಲ್ಲಿ ಅಭಿವೃದ್ಧಿಗಳಾಗಿಲ್ಲ. ಇವತ್ತು ನಾವು ಚರಂಡಿನಲ್ಲಿ ನೀರು ಹಿಡಿತಿದ್ವಿ, ಚರಂಡಿನಲ್ಲಿ ಗುಂಡಿನಲ್ಲಿ ನೀರು ಹಿಡಿಯುವಂಥ ಪರಿಸ್ಥಿತಿ. ನಾವು ಸ್ಲಮ್ಮಿ ಇರೋದಾರಂತ ನಮ್ಗೆ ಯಾಕೆ ಇಷ್ಟೊಂದು ಕೊನೆಗೆಳಿಸ್ತಿದ್ದೀರಾ? ತಾವುಗಳು ನಮಗೆ ಪರಿಹಾರ ಕೊಡಲಿಲ್ಲ ಅಂದರೆ ಒಂದು ಸ್ವಲ್ಪ ವಿಷಯ ಆದರೂ ಕೊಡ್ಬಿಡಿ, ಆರಾಮಾಗಿ ಅದಾದರೂ ನೆಮ್ಮದಿಯಾಗಿ ಬದುಕೊತೀವಿ. ಕುಡಿಯೋಕ್ಕೆ ನೀರಿಲ್ಲ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಒಳಗೆ ಅಚ್ಚುಕಟ್ಟಾಗಿಲ್ಲ, ಚರಂಡಿ ಇಲ್ಲ, ಎಂಥದ್ರಿ ಪರಿಸ್ಥಿತಿ. ಇನ್ನು ಪ್ರತಿಭಟನೆಯಲ್ಲಿ ಮಾನವ ಹಕ್ಕುಗಳ ಹೋರಾಟ ಕೇಂದ್ರದ ರಾಜ್ಯಾಧ್ಯಕ್ಷ ಎಸ್ ಸಾದಿಕ್ ಪಾಷಾ, ಮಕತ್ ಮಾಲಿ ಹಾಗೂ 29ನೇ ವಾರ್ಡಿನ 100ಕ್ಕೂ ಹೆಚ್ಚು ಸದಸ್ಯರು ಭಾಗಿಯಾಗಿದ್ದರು.